ನಮಸ್ಕಾರ, ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಸಿರಾ NK ತೇಜೂರ ತಮ್ಮನ್ನು ಎಲೆಕ್ಟ್ರಿಕ್ 2 ವೀಲರ್ ಶೋರೂಮ್ ಮಾಲೀಕ ನಾನು. ನಿನ್ನೆ ಅಷ್ಟೇ ಒಬ್ಬರು ಗ್ರಾಹಕರು ಬಂದಿದ್ದರು, ಗಿರಿಜಮ್ಮ ಅಂತ. ಅವ್ರಿಗೆ ಫೈನಾನ್ಸ್ ಕಡೆಯಿಂದ ಏನೋ ಫ್ರಾಡ್ ಆಗಿದೆಯಂತೆ. ಅಂದರೆ ಕಂತು ಕಟ್ತಾ ಇರೋದು ಅವರು ಫೈನಾನ್ಸ್ಗೆ ಡೈರೆಕ್ಟಾಗಿ ಹಾಕಿಲ್ಲ, ಯಾರೋ ಥರ್ಡ್ ಪರ್ಸನ್ ಅಕೌಂಟಿಗೆ ಹಾಕಿದ್ದಾರೆ. ಆತ ಫೈನಾನ್ಸ್ಗೆ ದುಡ್ಡು ಕೊಟ್ಟಿಲ್ಲ. ಇದರಲ್ಲಿ ನಮ್ಮದು ಮತ್ತು ಫೈನಾನ್ಸ್ಗೂ ಸಂಬಂಧ ಇಲ್ಲ. ಫೈನಾನ್ಸ್ ಅವ್ರು ಕೆಲಸ ಮಾಡ್ತಾರೆ, ಗ್ರಾಹಕರು ಅವ್ರ ಕೆಲಸ ಮಾಡಬೇಕು. ನಮ್ದೇನಿದ್ರು ಸ್ಟಾರ್ಟಿಂಗ್ ಲೋನ್ ಕೊಡ್ಬೇಕಾದ್ರೆ ಅವ್ರನ್ನ ಕರೆಸ್ತೀವಿ. ಒಂದು 2-3 ಕಂಪ್ನಿ ನಾವು ಟೈಅಪ್ ಮಾಡ್ಕೊಂಡಿದ್ದೀವಿ. ಅವ್ರಿಗೂ ಇಂಟ್ರಾಕ್ಷನ್ ಕೊಡ್ತೀವಿ. ಅವ್ರವ್ರ ಇಷ್ಟ ಯಾರು ಕಂಪ್ನಿಲಿ ಬೇಕಾದರೂ ಅವರು ಮಾತಾಡಿಕೊಂಡು ಲೋನ್ ಸ್ಯಾಂಕ್ಷನ್ ಮಾಡಿಸ್ಕೊಳ್ತಾರೆ. ಆಮೇಲೆ ತದನಂತರ ಫಾರ್ಮಾಲಿಟೀಸ್ ಆದಮೇಲೆ ನಾವು ಗಾಡಿ ಕೊಡ್ತೀವಿ. 2-3 ದಿನಕ್ಕೆ ನಮಗೆ ದುಡ್ಡು ಬರುತ್ತೆ. ಈ ಥರ ಅವರು ತೊಗೊಂಡಿದ್ದಾರೆ. ಕಂತೆಲ್ಲ ಡೈರೆಕ್ಟ್ ಕಂಪ್ನಿ ಅಕೌಂಟಿಗೆ ಹಾಕಿದ್ದಾರೆ. ಈ ಫೆಬ್ರವರಿಲಿ ಒಂದು ಕಂತು ಮಾತ್ರ 19,000 ಚಿಲ್ಲರೆ ಅವ್ರೇನು ಮಾಡಿದ್ದಾರೆ, ಯಾರೋ ಥರ್ಡ್ ಪರ್ಸನ್ ಅಕೌಂಟಿಗೆ ಹಾಕಿದ್ದಾರೆ. ಅದು ಏನಕ್ಕೆ ಅವ್ರಿಗೆ ಹಾಕಿದ್ರು ಆ ಥರ ಗೊತ್ತಿಲ್ಲ ನಮಗೆ. ಆತ ಕಂಪ್ನಿ ಫೈನಾನ್ಸ್ ಕಂಪ್ನಿಯಲ್ಲಿ ಕೆಲಸಕ್ಕೆ ಇದ್ದನಂತೆ. ಸೊ ಅವನ ಅಕೌಂಟಿಗೆ ಹಾಕಿದ್ದಾರೆ. ಆತ ಬಂದು ಫೈನಾನ್ಸ್ ಕಂಪ್ನಿಗೆ ಅಕೌಂಟಿಗೆ ಇವ್ರ ಹೆಸರಲ್ಲಿ ಜಮಾ ಮಾಡಿರಲ್ಲ. ಸೊ ಆ ದುಡ್ಡು ಅವನ ಸ್ವಂತಕ್ಕೆ ಬಳಸಿದ್ದಾನೆ. ಆಮೇಲೆ ಕಂಪ್ನಿಯಲ್ಲಿ ಕೆಲಸ ಬಿಟ್ಟಿದ್ದಾನೆ ಅವನು. ಹಂಗಾಗಿ ಈ ಇಶ್ಯೂ ಅಲ್ಲಿ ನಮಗೂ ಅದಕ್ಕೂ ಸಂಬಂಧ ಇಲ್ಲ. ಅವ್ರೇನಿದ್ರು ಕಂಪ್ನಿಗೆ ಹೋಗಿ ಕಂಪ್ನಿ ಹತ್ರ ಕೇಳಬೇಕು. ಅವ್ರಿಗೆ ಏನು ಬೇಕೋ ಅನುಕೂಲ ಅಥವಾ ಸಹಾಯ ನಾವು ಮಾಡಿಕೊಡ್ತೀವಿ. ಇಷ್ಟು ಹೇಳೋದಕ್ಕೆ ನಾವು ಇಷ್ಟಪಡ್ತೀವಿ. ಇದರಲ್ಲಿ ನಮ್ಮ ಪಾತ್ರ ಏನೂ ಇಲ್ಲ. ನಮ್ಮ ಗಾಡಿ ಸರ್ವಿಸ್ ಬಗ್ಗೆ ಆಗಲಿ, ಗಾಡಿ ಕ್ವಾಲಿಟಿ ಬಗ್ಗೆ ಆಗಲಿ, ಏನೇ ಇಶ್ಯೂ ಇದ್ರೂ ಅದು ನಾವು ಅವರಿಗೆ ಸಪೋರ್ಟ್ ಮಾಡ್ತೀವಿ. ಅದು ನಮ್ಮ ಕರ್ತವ್ಯ. ನಾವು ಅದನ್ನು ಸರಿ ಮಾಡ್ಕೊಳ್ಳೋ ಜವಾಬ್ದಾರಿ ನಮ್ಮದು. ಫೈನಾನ್ಸ್ ವಿಚಾರದಲ್ಲಿ ನಮಗೂ ಅದಕ್ಕೂ ಸಂಬಂಧ ಇರೋದಿಲ್ಲ. ಈ ಎಲ್ಲ ಗ್ರಾಹಕರು ಏನು ಅನುಸರಿಸಬೇಕು ಅಂತಂದರೆ, ದಯವಿಟ್ಟು ಯಾರೋ ಒಬ್ಬ ಥರ್ಡ್ ಪರ್ಸನ್ಗೆ ನೀವು ದಯವಿಟ್ಟು ದುಡ್ಡು ಹಾಕಬೇಡಿ. ಕಂಪ್ನಿ ಡೀಟೇಲ್ ಕೊಡುತ್ತೆ, ಒಂದು IFSC ಕೋಡ್, ಕಂಪ್ನಿ ಅಕೌಂಟ್ ನಂಬರ್, ಕಂಪ್ನಿ ಹೆಸರು, ಬ್ರ್ಯಾಂಚ್ ಎಲ್ಲ ಡೀಟೇಲ್ ಕೊಡುತ್ತೆ. ಅವ್ರಿಗೆ ದಯವಿಟ್ಟು ದುಡ್ಡು ಹಾಕಿ. ಇಷ್ಟು ಮಾತ್ರ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ ಸರ್.